ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ಮೊಟ್ಟ ಮೊದಲಿಗೆ ನಿಮ್ಮ ಕ್ಷಮೆ ಕೋರ್ತೀನಿ. ನಿಮಗೆ ನಾನು ಶನಿವಾರ ಲಾಸ್ಟ್ ಕ್ಲಾಸ್ ತೊಗೊಂಡಾಗ ಭಾನುವಾರ ಒಂದಿನ ರಜಾ, ಸೋಮವಾರ ಮತ್ತು 7 ಗಂಟೆಗೆ ಪಾಠಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ಆದರೆ ಅನಿವಾರ್ಯ ಕಾರಣದಿಂದ ನಾನು ನಿನ್ನೆ ದಿನ ಕ್ಲಾಸ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ. ಈಗ ಇವತ್ತು ಟ್ರಿಗ್ನಾಮೆಟ್ರಿನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಲಾಸ್ಟ್ ಕ್ಲಾಸು ಶನಿವಾರ ಕನ್ಕ್ಲೂಡ್ ಮಾಡೋ ಸಂದರ್ಭದಲ್ಲಿ ಟ್ರಿಗ್ನಾಮೆಟ್ರಿ ಒಳಗಡೆಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪೂರಕ ಕೋನಗಳ ಬಗ್ಗೆ ಹೇಳ್ತಾ ಇದ್ದೆ. ಪೂರಕ ಕೋನಗಳ ಬಗ್ಗೆ, ಆ ಪೂರಕ ಕೋನಗಳು ಅಂತಂದರೆ ನಾನು ಹೇಳಿದ್ದೆ, ಯಾವ ಕೋನಗಳು 90 ಡಿಗ್ರಿಗಿಂತ ಕಮ್ಮಿ ಇರ್ತವೋ, ಯಾವ ಕೋನಗಳನ್ನು ಕೂಡಿದರೆ ಅದು 90 ಡಿಗ್ರಿ ಆಗುತ್ತೋ ಆ ಕೋನಗಳನ್ನು ನಾವು ಪೂರಕ ಕೋನಗಳು ಅಂತ ಕರಿತೀವಿ ಅಂತ. ಉದಾಹರಣೆಗೆ ಒಂದು ಕೋನ 25 ಡಿಗ್ರಿ ಇತ್ತು ಅಂತ ಇಟ್ಕೊಳ್ಳಿ. ಎ ಕೋನ 25 ಡಿಗ್ರಿ ಇರುತ್ತೆ. ಎ ಕೋನ 25 ಡಿಗ್ರಿ ಇದ್ದರೆ ಬಿ ಕೋನ 65 ಡಿಗ್ರಿ ಆದರೆ ಅಲ್ಲಿಗೆ 65 + 25 ಎ ಕೋನ ಪ್ಲಸ್ ಬಿ ಕೋನ 25 + 65 ಕೂಡಿದರೆ 90 ಡಿಗ್ರಿ ಆಗುತ್ತೆ. ಆಗ ಗಣಿತದಲ್ಲಿ ಹೇಳ್ತಾರೆ ಎ ಕೋನ ಮತ್ತು ಬಿ ಕೋನಗಳು ಪರಸ್ಪರ ಪೂರಕ ಕೋನಗಳು ಅಂತ ಹೇಳ್ತಾರೆ. ಇದನ್ನೇ ನಾನು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಹೇಳಿದ್ದೆ, ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳಿದ್ದೆ. ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂದರೆ ಆ್ಯಂಗಲ್ಸ್ ವಿಚ್ ಆರ್ ಅಕ್ಯೂಟ್ ಆ್ಯಂಗಲ್ ಆ್ಯಂಡ್ their sum is 90 degree. Such angles are called complementary angles. On the basis of this complementary angles idea, ಈ ಪೂರಕ ಕೋನಗಳ ಲೆಕ್ಕಾಚಾರದ ಮೇಲೆ ನಾನು ಒಂದು ಮುಖ್ಯವಾಗಿರುವಂಥ ಸೂತ್ರವನ್ನು ಕೂಡ ಸಾಧನೆ ಮಾಡಿದ್ದೆ. ಏನು? sin 90 - a ಈಸ್ ಈಕ್ವಲ್ ಟು ಕಾಸ್ ಎ ಅಂತ ಪ್ರೂವ್ ಮಾಡಿದ್ದೆ. sin 90 - a ಈಸ್ ಈಕ್ವಲ್ ಟು ಕಾಸ್ ಎ ಅನ್ನೋದನ್ನು ನಾನು ಶನಿವಾರ ಸಂಜೆ ಕ್ಲಾಸಲ್ಲಿ ಪ್ರೂವ್ ಮಾಡಿದ್ದೆ. ಇವತ್ತು ಇದಕ್ಕೆ ಇನ್ ಅಡಿಷನ್ ಟು ದಿಸ್, ಇದಕ್ಕೆ ಸೇರಿಕೊಂಡಂತೆ ಇನ್ನು ಕೆಲವು ಈ ಪೂರಕ ಕೋನಗಳ ಬಗ್ಗೆ ನಾನು ಕೆಲವು ಸೂತ್ರಗಳನ್ನು ನಾನು ನಿಮ್ಮ ಮುಂದೆ ಮಾಡೋನಿದ್ದೀನಿ. ಇದು sin 90 - a ಆಯಿತು, ಕಾಸ್ 90 - a, tan 90 - a, cot 90 - a, secant 90 - a, cosecant 90 - a. ಇಷ್ಟನ್ನು ಕೂಡ ನಾವು ಮಾಡಿಕೊಂಡ್ರೆ ಲೆಕ್ಕ ಮಾಡೋದು ಸುಲಭ ಆಗುತ್ತೆ. ಆಗ ಪರೀಕ್ಷೆಯಲ್ಲಿ ಯಾವ ಲೆಕ್ಕ ಕೊಟ್ಟರು ನೀವು ಮಾಡ್ಬೋದಾಗತ್ತೆ. ಆದ್ದರಿಂದ ಈಗ sin 90 - a ಒಂದು ಮಾಡಿದ್ದೆ. ನಾವು ಪಟ್ಕೊಳ್ಳಿ sin 90 - a ಈಸ್ ಈಕ್ವಲ್ ಟು ಕಾಸ್ ಎ ಅಂತ. ಈಗ ಕಾಸ್ 90 - a ತಗೋಣ. ವಾಟ್ ಈಸ್ ಕಾಸ್ 90 - a? ಕಾಸ್ 90 - a ಎಷ್ಟಾಗುತ್ತೆ ನೋಡೋಣ. ಕಾಸ್ 90 - a ಕಂಡುಹಿಡಿಯೋದಕ್ಕೆ ಎಗೈನ್ ನಾವು ಮೊನ್ನೆ ಮಾಡಿದ ಮೆಥಡೇ 1000 ಸಲ ನಿಮಗೆ ಹೇಳಿದ್ದೀನಿ. ಟ್ರಿಗೊನೋಮೆಟ್ರಿ ಒಳಗಡೆಯಲ್ಲಿ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇಲ್ಲದೆ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂಥೇಳಿ. ಹಾಗಾಗಿ ಕನ್ಸಿಡರ್ ಎ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್. ಹಿಯರ್ ಇಸ್ ಎ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ABC ವೇರ್ ಆ್ಯಂಗಲ್ B ಈಸ್ 90 ಡಿಗ್ರಿ. ಇಲ್ಲಿ ನಾನೊಂದು ಲಂಬಕೋನ ತ್ರಿಕೋನ ಬರೆದಿದ್ದೀನಿ. ಕನ್ನಡ ಮೀಡಿಯಮ್ನವ್ರಿಗೂ ಹೇಳಿದ್ದೀನಿ, ಇಡೀ ಟ್ರಿಗೊನೋಮೆಟ್ರಿ ಮುಗಿಯುವವರೆಗೆ ನಾವು ಲಂಬಕೋನ ತ್ರಿಕೋನ ಮರೆಯೋ ಹಾಗೆ ಇಲ್ಲ ಅಂಥೇಳಿ. ಹಾಗಾಗಿ ABC ಲಂಬಕೋನ ತ್ರಿಕೋನದಲ್ಲಿ B ಲಂಬಕೋನವಾಗಿದೆ. ಈಗ ಆ್ಯಂಗಲ್ A ಇಲ್ಲಿದೆ, ಆ್ಯಂಗಲ್ A ಇಲ್ಲಿದೆ. ನಮಗೆ ಗೊತ್ತಿದೆ ಒಂದು ತ್ರಿಭುಜದಲ್ಲಿ 3 ಕೋನಗಳನ್ನು ಕೂಡಿದರೆ 180 ಡಿಗ್ರಿ ಬರುತ್ತೆ. ಇನ್ ಎನಿ ಟ್ರ್ಯಾಂಗಲ್ ಸಮ್ ಆಫ್ 3 ಆ್ಯಂಗಲ್ಸ್ ಆಫ್ ಎ ಟ್ರ್ಯಾಂಗಲ್ ಈಸ್ 180 ಡಿಗ್ರಿ. ಆದ್ದರಿಂದ ಇಲ್ಲಿ 90 ಡಿಗ್ರಿ ಆ್ಯಂಗಲ್ B ಇರೋದ್ರಿಂದ ಆ್ಯಂಗಲ್ B ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿರೋದ್ರಿಂದ ಆ್ಯಂಗಲ್ A ಪ್ಲಸ್ ಆ್ಯಂಗಲ್ C ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಆ್ಯಂಗಲ್ A ಪ್ಲಸ್ ಆ್ಯಂಗಲ್ C ಇವೆರಡನ್ನು ಕೂಡಿದರೆ, ಆ್ಯಂಗಲ್ A ಮತ್ತು ಆ್ಯಂಗಲ್ C ಕೂಡಿದರೆ 90 ಡಿಗ್ರಿ ಬರುತ್ತೆ.
ಈಗ ನಾವು ಕಾಸ್ ಆಫ್ 90 ಮೈನಸ್ ಎ ಕಂಡುಹಿಡಿಯಬೇಕು. ಕಾಸ್ ಆಫ್ 90 ಮೈನಸ್ ಎ. ಹಾಗಾಗಿ ವಾಟ್ ಈಸ್ ಕಾಸ್ ಆಫ್ 90 ಮೈನಸ್ ಎ? ಕಾಸ್ ಆಫ್ 90 ಮೈನಸ್ ಎ. ಕಾಸ್ ಆಫ್ 90 ಮೈನಸ್ ಎ ಅಂತಂದರೆ ಇಲ್ಲಿ ಏನು ಈ ಕಡೆ ಕಳಿಸ್ಬಿಟ್ರೆ ಆವಾಗ ದೇರ್ ಫೋರ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 90 ಮೈನಸ್ ಎ. ಸಿ ಈಸ್ ಈಕ್ವಲ್ ಟು 90 ಮೈನಸ್ ಎ ಆಗುತ್ತೆ. ಅಲ್ಲಿಗೆ ಕಾಸ್ ಆಫ್ 90 ಮೈನಸ್ ಎ ಈಸ್ ನಥಿಂಗ್ ಬಟ್ ಕಾಸ್ ಸಿ. ಯಾಕೆಂದರೆ ಆ್ಯಂಗಲ್ ಸಿ ಈಸ್ ನಥಿಂಗ್ ಬಟ್ 90 ಮೈನಸ್ ಎ. ಅಲ್ಲಿಗೆ ಕಾಸ್ ಆಫ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಕಾಸ್ ಸಿ. ಆರ್ ಕಾಸ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಕಾಸ್ ಸಿ ಅಂತಾರೆ. ಕಾಸ್ ಸಿ ಅಂದ್ರೇನು? ಕಾಸ್ ಸಿ ಇಲ್ಲಿದೆ ನೋಡಿ, ಕಾಸ್ ಸಿ. ಕಾಸ್ಗೆ ಫಾರ್ಮುಲಾ ಈಗಾಗಲೇ ನೀವು ಕಲ್ತ್ಕೊಂಡಿದ್ದೀರಿ, ಸುಮಾರು ಕ್ಲಾಸ್ಗಳು ಅವಾಗಲೇ ಸುಮಾರು ಲೆಕ್ಕ ಮಾಡಿಸಿದ್ದೀನಿ. ಕಾಸ್ ಸಿ ಅಂತಂದರೆ ಕಾಸ್ಗೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್. ಕಾಸ್ಗೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಆದ್ದರಿಂದ ಕಾಸ್ ಸಿಗೆ ಪಾರ್ಶ್ವಬಾಹು ಅಂದರೆ ಬಿ ಸಿ ಡಿವೈಡೆಡ್ ಬೈ ಬಿ ಸಿ ಡಿವೈಡೆಡ್ ಬೈ ವಿಕರ್ಣ ಎ ಸಿ. ಕಾಸ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂತ ಬಂತು. ಅಥವಾ ಕಾಸ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಅಂತಾನೆ. ಈಗ ಇದು ಕಾಸ್ 90 ಮೈನಸ್ ಎ ಬಿ ಸಿ ಬೈ ಎ ಸಿ ಕಾಲ್ ದ ರಿಲೇಷನ್ ನಂಬರ್ 1. ಬೇಕಾದ್ರೆ 1 ಅಂತ ಕರೆಯೋಣ. ಈಗ ಸೈನ್ ಎ ಅಂದರೆ ಏನು ನೋಡೋಣ. ಸೈನ್ ಎ ಈಸ್ ಈಕ್ವಲ್ ಟು ಸೈನ್ ಎ, ಇಲ್ಲಿದೆ ಆ್ಯಂಗಲ್ ಎ. ಸೈನ್ಗೆ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್. ಆಪೋಸಿಟ್ ಸೈಡ್ ಎದುರು ಬಾಹು ಡಿವೈಡೆಡ್ ಬೈ ವಿಕರ್ಣ. ಹಾಗಾಗಿ ಸೈನ್ ಎಗೆ ಆಪೋಸಿಟ್ ಸೈಡ್ ಬಿ ಸಿ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ ಎ ಸಿ. Sin A is also equal to BC by AC. Call the relation number 2. ಈಗ relation number 1, relation number 2, BC by AC, BC by AC. ಸೇಮ್ ಆದ್ದರಿಂದ therefore cos of 90 minus A is equal to sin A. Proved. Cos 90 minus A is equal to sin A. ಕರೆಕ್ಟಾ? ಅಲ್ಲಿಗೆ ಸೈನ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಕಾಸ್ ಎ, ಕಾಸ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಸೈನ್ ಎ ಅಂತಾಯಿತು. ಈಗ ನಾವು ಇನ್ನೊಂದು ಮಾಡೋಣ, ಟ್ಯಾನ್ ಆಫ್ 90 ಮೈನಸ್ ಎ ಮಾಡೋಣ. ಟ್ಯಾನ್ ಆಫ್ 90 ಮೈನಸ್ ಎ ಇದು ಬರ್ಕೊಳ್ಳಿ. ಕಾಸ್ ಆಫ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಸೈನ್ ಎ. ಈಗ ಇನ್ನೊಂದು find tan of 90 minus a. Find tan of 90 minus a. Tan of 90 minus a. To find tan of 90 minus a. Again, tan of 90 minus a ಕಂಡುಹಿಡಿಯಬೇಕು ಕನ್ನಡ ಮೀಡಿಯಂನವರು ಅಂದರೆ ಮತ್ತು ಮಾಮೂಲಿ ಲಂಬಕೋನ ತ್ರಿಕೋನಕ್ಕೆ ಹೋಗಬೇಕು. ಲಂಬಕೋನ ತ್ರಿಕೋನ ಮರೆತರೆ ಟ್ರಿಗನಾಮೆಟ್ರಿ ಮರ್ತಾಗ ಲೆಕ್ಕ. ಹಾಗಾಗಿ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇಸ್ ಎ ಮಸ್ಟ್. ಮತ್ತು ಪುನಃ ಹ್ಯಾವ್ ಎ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್, ಒಂದು ಲಂಬಕೋನ ತ್ರಿಕೋನ ಎ ಬಿ ಸಿ, ಆ್ಯಂಗಲ್ ಬಿ 90 ಡಿಗ್ರಿ. ಟ್ಯಾನ್ ಆಫ್ 90 ಮೈನಸ್ ಎ ಕಂಡುಹಿಡಿಯಬೇಕು. ಆಗಲೇ ಹಾಗೇ ನಮಗೆ ಗೊತ್ತಿರೋ ಹಾಗೆ ಒಂದು ತ್ರಿಭುಜದಲ್ಲಿ 3 ಕೋನಗಳನ್ನು ಕೂಡಿದರೆ, ರಿಪಿಟೇಷನ್ ಮಾಡ್ತಾಯಿದ್ದೀನಿ, ತ್ರಿಭುಜದಲ್ಲಿ 3 ಕೋನಗಳನ್ನು ಕೂಡಿದರೆ 180 ಬರುತ್ತೆ. ಇದರೊಳಗಡೆ ಈಗಾಗಲೇ ಈ ತ್ರಿಭುಜದಲ್ಲಿ ಒಂದು ಕೋನ 90 ಇದೆ. ಹಾಗಾಗಿ ಇವೆರಡು ಕೋನಗಳನ್ನು ಕೂಡಿದರೆ 90 ಆಗುತ್ತೆ. ಇನ್ ಎನಿ ಟ್ರ್ಯಾಂಗಲ್ ಸಮ್ ಆಫ್ 3 ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಲ್ರೆಡಿ ಆ್ಯಂಗಲ್ ಬಿ ಈಸ್ 90 ಡಿಗ್ರಿ. ದೇರ್ಫೋರ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಇವೆರಡನ್ನು ಕೂಡಿದರೆ ಅಲ್ಲಿಗೆ ಇದು 90 ಡಿಗ್ರಿ ಬರುತ್ತೆ. ಆದ್ದರಿಂದ ಆ್ಯಂಗಲ್ ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ ಇದ್ದರೆ
Therefore, angle C is equal to 90 minus A. ಹಾಗಾಗಿ ಸಿ ಅಂದರೆ ಏನು ಆ ಕಡೆ ಕಳಿಸ್ತೀನಿ, ಸಿ ಇಸ್ ಈಕ್ವಲ್ ಟು 90 ಮೈನಸ್ ಎ. ಈಗ ಟ್ಯಾನ್ ಆಫ್ 90 ಮೈನಸ್ ಎ ಕೇಳ್ತಾ ಇದ್ದಾನೆ. ವಿ ಹ್ಯಾವ್ ಟು ಫೈಂಡ್ ಟ್ಯಾನ್ ಆಫ್ 90 ಮೈನಸ್ ಎ. ಟ್ಯಾನ್ ಆಫ್ 90 ಮೈನಸ್ ಎ ಅಂದರೆ ಟ್ಯಾನ್ 90 ಮೈನಸ್ ಎ ಇಸ್ ನಥಿಂಗ್ ಬಟ್ ಸಿ, ಟ್ಯಾನ್ ಸಿ. ಟ್ಯಾನ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಟ್ಯಾನ್ ಸಿ, ಆರ್ tan of 90 minus a is equal to tan c. ಟ್ಯಾನ್ಗೆ ಏನು ಫಾರ್ಮುಲಾ? ಟ್ಯಾನ್ಗೆ ಈಗಾಗಲೇ ನೀವು ಕಲ್ತ್ಕೊಂಡಿದ್ದೀರಿ ಕನ್ನಡ ಮೀಡಿಯಮ್ನವರು. ಟ್ಯಾನ್ ಥೀಟಾ ಅಂತಂದರೆ ಅದಕ್ಕೆ ಮೊದಲಿಗೆ ಎದುರು ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು, ಟ್ಯಾನ್ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ. ಹಾಗಾಗಿ ಟ್ಯಾನ್ ಸಿ ಅಂದರೆ ಸಿಗೆ ಆಪೋಸಿಟ್ ಸೈಡ್, ಸಿಗೆ ಆಪೋಸಿಟ್ ಎದುರು ಬಾಹು ಎ ಬಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಪಾರ್ಶ್ವಬಾಹು ಬಿ ಸಿ, ಎ ಬಿ ಡಿವೈಡೆಡ್ ಬೈ ಬಿ ಸಿ. ಟ್ಯಾನ್ 90 ಮೈನಸ್ ಎ ಬಿ ಡಿವೈಡೆಡ್ ಬಿ ಸಿ ಕಾಲ್ಡ್ ರಿಲೇಷನ್ ನಂಬರ್ 1. ಮೊದಲನೇ ಸಂಬಂಧ ಟ್ಯಾನ್ 90 ಮೈನಸ್ ಎ ಬಿ ಬೈ ಬಿ ಸಿ ಬಂತು. ಹಾಗಾದರೆ ಈಗ ಕಾಟ್ ಎ ಏನಾಗುತ್ತೆ ನೋಡಿ. ಕಾಟ್ ಎ ಇಸ್ ಈಕ್ವಲ್ ಟು ಕಾಟ್ ಎ ಇಲ್ಲಿದೆ ಆ್ಯಂಗಲು. ಕಾಟ್ ಎ, ಕಾಟ್ಗೆ ಫಾರ್ಮುಲಾ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಹಾಗಾಗಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ಎದುರು ಬಾಹು. ಕಾಟ್ ಎ ಅಂದರೆ ಎಗೆ ಅಡ್ಜಸೆಂಟ್ ಸೈಡ್ ಪಾರ್ಶ್ವಬಾಹು ಎ ಬಿ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್ ಎದುರು ಬಾಹು ಬಿ ಸಿ, ಎ ಬಿ ಬೈ ಬಿ ಸಿ ಕಾಲ್ ರಿಲೇಷನ್ ನಂಬರ್ 2. ಈಗ 1 and 2 ನೋಡಿದರೆ ಸೇಮ್, ಎ ಬಿ ಬೈ ಬಿ ಸಿ, ಎ ಬಿ ಬೈ ಬಿ ಸಿ ಇವೆರಡು ಈಕ್ವಲ್ ಇರೋದ್ರಿಂದ ಇವೆರಡು ಈಕ್ವಲ್ ಇರಬೇಕು. ಇವೆರಡು ಈಕ್ವಲ್ ಅಂದರೆ ಅಲ್ಲಿಗೆ ಅರ್ಥ ಫಾರ್ಮುಲಾ ಟ್ಯಾನ್ ಆಫ್ 90 ಮೈನಸ್ ಎ, tan of 90 minus a is equal to cot a. Proved. Tan of 90 minus a is equal to cot a. ಅಲ್ಲಿಗೆ sin of 90 minus a is equal to cos a. Cos of 90 minus a is equal to sin a. Tan of 90 minus a is equal to cot a ಅಂತ ಬಂತು. ಈಗ cot of 90 ಮೈನಸ್ ಎ ಅಂದರೆ ಅದು ಉಲ್ಟಾ ಇದ್ದೇ ಇರುತ್ತೆ, ಟ್ಯಾನ್ ಎ ಬರುತ್ತೆ. ಈಗ ನಾವು ಇನ್ನೆರಡು ಮಾಡ್ಕೋಬೇಕಾಗತ್ತೆ. ಬೇಕಾದ್ರೆ ಕಾಟ್ಗೂ ಮಾಡಬೇಡ. ಕಾಟ್ ಆಫ್ 90 ಮೈನಸ್ ಎ, ನೆಕ್ಸ್ಟ್ ಹೆಡಿಂಗ್ ಕಾಟ್ ಆಫ್ 90 ಮೈನಸ್ ಎ. ಅಷ್ಟು ಮಾಡೇ ಬೇಡ ಅట్లాಗೆ, ನೀವು ಸುಲಭವಾಗಿ ನೋಡ್ಕೊಂಬಿಡ್ಬೋದು ಮತ್ತು ಕಲ್ತ್ಕೊಂಡು ಬಿಡ್ಬೋದು. ಕಾಟ್ ಆಫ್ 90 ಮೈನಸ್ ಎ, ಕಾಟ್, ಫೈಂಡ್ ಕಾಟ್ ಆಫ್ 90 ಮೈನಸ್ ಎ. ಕಾಟ್ ಆಫ್ 90 ಮೈನಸ್ ಎ, ಕಾಟ್ ಆಫ್ 90 ಮೈನಸ್ ಎಗೆ ಮತ್ತು ಪುನಃ ಫಾರ್ಮುಲಾ ಅದೇ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಈಗ ನೀವೇ ಎಲ್ಲ ಕಲ್ತ್ಕೊಂಡ್ಬಿಟ್ಟಿರ್ತೀರಿ, ಮಾಡ್ಬೋದು. ಆದರೂ ನಾನು ಮಾಡಿಬಿಡ್ತೀನಿ. ಎ ಬಿ ಸಿ, ಬಿ 90 ಡಿಗ್ರಿ. ಆದ್ದರಿಂದ ಈಗ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ದೇರ್ ಫೋರ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 90 ಮೈನಸ್ ಎ. ಆಗಲೇ ಹಾಗೇನೆ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 90 ಮೈನಸ್ ಎ. ನನಗೆ ಬೇಕಾಗಿರೋದು ಕಾಟ್ ಆಫ್ 90 ಮೈನಸ್ ಎ. ಕಾಟ್ ಆಫ್ 90 ಮೈನಸ್ ಎ, ಕಾಟ್ ಆಫ್ 90 ಮೈನಸ್ ಎ ಅಂದರೆ ಅರ್ಥ ಕಾಟ್ ಸಿ, ಬಿಕಾಸ್ 90 ಮೈನಸ್ ಎ ಇಸ್ ನಥಿಂಗ್ ಬಟ್ ಸಿ, ಕಾಟ್ ಸಿ. ಆರ್ ಕಾಟ್ ಆಫ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಕಾಟ್ ಸಿ. ಸಿ ಆ್ಯಂಗಲ್ ಈಸ್ ಹಿಯರ್, ಸಿ ಇಲ್ಲಿದೆ. ಕಾಟ್ ಸಿ, ಕಾಟ್ ಸಿ ಅಂತಂದರೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್, ಪಾರ್ಶ್ವಬಾಹು ಡಿವೈಡೆಡ್ ಬೈ ಎದುರು ಬಾಹು. ಕಾಟ್ ಸಿಗೆ ಅಡ್ಜಸೆಂಟ್ ಸೈಡ್ ಪಾರ್ಶ್ವಬಾಹು ಬಿ ಸಿ ಡಿವೈಡೆಡ್ ಬೈ ಎದುರು ಬಾಹು ಎ ಬಿ, ಆಪೋಸಿಟ್ ಸೈಡ್ ಎ ಬಿ. ದೇರ್ಫೋರ್ cot of 90 minus a is equal to bc divided by ab, called relation number 1.
ಕಾಟ್ 90 ಮೈನಸ್ ಎ ಮಾಡಿದೆ. ಹಾಗಾದರೆ ಟ್ಯಾನ್ ಎ ಏನಾಗುತ್ತೆ ನೋಡೋಣ. ಟ್ಯಾನ್ ಎ ಈಸ್ ಈಕ್ವಲ್ ಟು ಇಲ್ಲಿದೆ ನೋಡಿ, ಟ್ಯಾನ್ ಎ ಆ್ಯಂಗಲ್ ಎ ಇಲ್ಲಿದೆ. ಟ್ಯಾನ್ ಎಗೆ ಟ್ಯಾನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಟ್ಯಾನ್ಗೆ ಎದುರು ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಹಾಗಾಗಿ ಟ್ಯಾನ್ ಎಗೆ ಆಪೋಸಿಟ್ ಸೈಡ್ ಅಂದರೆ ಬಿ ಸಿ ಡಿವೈಡೆಡ್ ಬೈ ಎದುರು ಪಾರ್ಶ್ವಬಾಹು ಎ ಬಿ. ಆಪೋಸಿಟ್ ಬೈ ಅಡ್ಜಸೆಂಟ್ ಬಿ ಸಿ ಬೈ ಎ ಬಿ. ರಿಲೇಷನ್ ನಂಬರ್ 2 ಫ್ರಮ್ 1 and 2 ಎರಡು ಈಕ್ವಲ್. ದೇರ್ಫೋರ್ cot of 90 minus a is nothing but tan a. Proved. Cot of 90 minus a is equal to tan a. ಕರೆಕ್ಟಾ? 4 ಮಾಡಿದ್ವಿ ಟ್ರಿಗ್ನಾಮೆಟ್ರಿಕಲಿ. ಇನ್ನು 2 ರೇಷಿಯೋ ಮಾಡಬೇಡ. ಕೋಸಿಕೆಂಟ್ 90 ಮೈನಸ್ ಎ, ಸೀಕೆಂಟ್ 90 ಮೈನಸ್ ಎ. ಈಗ ನೆಕ್ಸ್ಟ್ ಕೋಸಿಕೆಂಟ್ 90 ಮೈನಸ್ ಎ. ಕೋಸಿಕೆಂಟ್ 90 ಮೈನಸ್ ಎ. ಫೈಂಡ್ ಕೋಸಿಕೆಂಟ್ 90 ಮೈನಸ್ ಎ. ಫೈಂಡ್ ಕೋಸಿಕೆಂಟ್ 90 ಮೈನಸ್ ಎ. ಎಗೈನ್ ಕನ್ನಡ ಮೀಡಿಯಮ್ನವರು ಇಂಗ್ಲೀಷ್ ಮೀಡಿಯಮ್ನವರು ಇಬ್ಬರು ಕೂಡ ಪ್ರಾರಂಭ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್, ಲಂಬಕೋನ ತ್ರಿಕೋನ. ಎಗೈನ್ ಹ್ಯಾವ್ ಎ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಎ ಬಿ ಸಿ. ಇಲ್ಲಿ ಒಂದು ಲಂಬಕೋನ ತ್ರಿಕೋನ. ವೇರ್ ಆ್ಯಂಗಲ್ ಬಿ 90 ಡಿಗ್ರಿ, ಬಿ ಕೋನ 90 ಡಿಗ್ರಿ ಇದೆ. ಈಗ ಬಿ ಕೋನ 90 ಇರೋದ್ರಿಂದ ಎ ಮತ್ತು ಸಿ ಕೂಡಿದರೆ 90 ಬರುತ್ತೆ. ಆ್ಯಂಗಲ್ ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ದೇರ್ಫೋರ್ ಸಿ ಈಸ್ ಈಕ್ವಲ್ ಟು 90 ಮೈನಸ್ ಎ. ಏನು ಆ ಕಡೆ ಕಳಿಸಿದೆ, ಸಿ ಈಸ್ ಈಕ್ವಲ್ ಟು 90 ಮೈನಸ್ ಎ. ಅವನು ಕೇಳ್ತಿರೋದು ಕೋಸಿಕೆಂಟ್ 90 ಮೈನಸ್ ಎ. ದೇರ್ಫೋರ್ ಕೋಸಿಕೆಂಟ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಕೋಸಿಕೆಂಟ್ 90 minus a is nothing but c. Cosecant 90 minus a is equal to cosecant c, or cosecant 90 minus a, cosecant 90 minus a is equal to cosecant c. c ಇಲ್ಲಿದೆ, ಕೋಸಿಕೆಂಟ್ಗೆ ಫಾರ್ಮುಲಾ. ಕೋಸಿಕೆಂಟ್ ಅಂದರೆ ಆಪೋಸಿಟ್ ಸೈಡ್, ಸೈನ್ನ ಉಲ್ಟಾ. ಸೈನ್ಗೆ ಆಪೋಸಿಟ್ ಸೈಡ್ ಬೈ ಹೈಪಾಟಿನ್ಯೂಸ್ ಬರುತ್ತೆ. ಕೋಸಿಕೆಂಟ್ಗೆ ಸೈನ್ನ ಉಲ್ಟಾ ಅಂದರೆ ಹೈಪಾಟಿನ್ಯೂಸ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ವಿಕರ್ಣ ಡಿವೈಡೆಡ್ ಬೈ ಎದುರುಬಾಹು. ಸೈನ್ಗೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್, ಕೋಸಿಕೆಂಟ್ ಸೈನ್ನ ಉಲ್ಟಾ ಹೈಪಾಟಿನ್ಯೂಸ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ವಿಕರ್ಣ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ವಿಕರ್ಣ ಹೈಪಾಟಿನ್ಯೂಸ್ ಎ ಸಿ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್ ಎ ಬಿ. ಎ ಸಿ ಡಿವೈಡೆಡ್ ಬೈ ಎ ಬಿ. ಕೋಸಿಕೆಂಟ್ 90 ಮೈನಸ್ ಎ, ಎ ಸಿ ಬೈ ಎ ಬಿ. ಕಾಲ್ರಿಲೇಷನ್ ನಂಬರ್ 1. ಹಾಗಾದರೆ ಸೀಕೆಂಟ್ ಎ ಏನಾಗುತ್ತೆ ನೋಡಿ. ಸೀಕೆಂಟ್ ಎ ಈಸ್ ಈಕ್ವಲ್ ಟು ಎಲ್ಲಿದೆ ಎ, ಸೀಕೆಂಟ್ ಎ. ಸೀಕೆಂಟ್ಗೆ ಕಾಸ್ನ ಉಲ್ಟಾ. ಅಂದರೆ ಕಾಸ್ ಏನಾಗುತ್ತೆ, ಕಾಸು ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸು, ಇದು ಹೈಪಾಟಿನ್ಯೂಸ್ ಬೈ ಅಡ್ಜಸೆಂಟು. ಹಾಗಾಗಿ ಇದು ಸೀಕೆಂಟ್ ಎ ಹೈಪಾಟಿನ್ಯೂಸ್ ಎ ಸಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಪಾರ್ಶ್ವಬಾಹು ಎ ಬಿ, ಎ ಸಿ ಬೈ ಎ ಬಿ. ಕಾಲ್ರಿಲೇಷನ್ ನಂಬರ್ 2. ಈಗ ಫ್ರಮ್ 1 and 2 ಎ ಸಿ ಬೈ ಎ ಬಿ, ಎ ಸಿ ಬೈ ಎ ಬಿ ಬೋತ್ ಆರ್ ಸೇಮ್. Therefore these two should be equal. Therefore formula we arrived at cosecant 90 minus a is nothing but secant a. Cosecant 90 minus a is equal to secant a. ಅಲ್ಲಿಗೆ 5 ಆಯಿತು. ಇನ್ನೊಂದು ಮಾಡಿಬಿಟ್ರೆ ಆಮೇಲೆ ಲೆಕ್ಕ ಮಾಡ್ಕೋಬಹುದು. ಲಾಸ್ಟ್ ಒನ್, ಫೈಂಡ್ secant 90 minus a. Find secant 90 minus a.
ಫೈಂಡ್ ಸೀಕೆಂಟ್ 90 ಮೈನಸ್ ಎ. ಸೀಕೆಂಟ್ 90 ಮೈನಸ್ ಎ. ಸೀಕೆಂಟ್ 90 ಮೈನಸ್ ಎಗೆ again have a right angle triangle ABC where angle B is 90 degree. So again same formula, A plus C definitely equal to 90 degree. Therefore C is equal to 90 minus A. ಈಗಾಗಲೇ ಸುಮಾರು ಸಲ ಗೊತ್ತಾಗಿರೋ ಹಾಗೆ ನಾನು ಕಂಡುಹಿಡಿಯಬೇಕಾಗಿರೋದು ಸೀಕೆಂಟ್ 90 ಮೈನಸ್ ಎ. secant 90 minus a is equal to secant 90 minus a. That is nothing but 90 minus a c ಆದ್ರಿಂದ it is equivalent to secant c. ಅದು secant c ಗೆ ಸಮನಾಗಿದೆ. ಹಾಗಾಗಿ secant 90 minus a is equal to secant c. secant c ಅಂದರೆ secant ಕಾಸ್ನ ಉಲ್ಟಾ. ಹಾಗಾಗಿ ಕಾಸ್ನ ಉಲ್ಟಾ ಅಂದರೆ ಕಾಸು ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸು, ಅದರ ಉಲ್ಟಾ ಅಂದರೆ ಹೈಪಾಟಿನ್ಯೂಸ್ ಬೈ ಅಡ್ಜಸೆಂಟ್. ಕಾಸ್ಗೆ ಪಾರ್ಶ್ವಬಾಹು ಬೈ ವಿಕರ್ಣ. ಈಗ ಸೀಕೆಂಟ್ ಕಾಸ್ನ ಉಲ್ಟಾ ಅಂದರೆ ವಿಕರ್ಣ ಬೈ ಪಾರ್ಶ್ವಬಾಹು. ವಿಕರ್ಣ ಬೈ ಪಾರ್ಶ್ವಬಾಹು ಅಂದರೆ ವಿಕರ್ಣ ಎ ಸಿ, ಇಲ್ಲಿ ವಿಕರ್ಣ ಎ ಸಿ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಈಗ ಸಿಗೆ ತಗೋತಾ ಇರೋದು ಸಿಗಾದ್ರಿಂದ ಸೀಕೆಂಟ್ ಸಿ, ಸಿಗೆ ಪಾರ್ಶ್ವಬಾಹು ಬಿ ಸಿ, ಎ ಸಿ ಡಿವೈಡೆಡ್ ಬೈ ಬಿ ಸಿ, ಎ ಸಿ ಡಿವೈಡ್ ಬೈ ಬಿ ಸಿ ಅಂತ ಬಂತು. ಆರ್ ಇದು ಕಾಲ್ ರಿಲೇಷನ್ ನಂಬರ್ 1. ಹಾಗಾದರೆ ಕೋಸಿಕೆಂಟ್ ಎ ಏನಾಗುತ್ತೆ ನೋಡೋಣ. ಕೋಸಿಕೆಂಟ್ ಎ ಈಸ್ ಈಕ್ವಲ್ ಟು ಕೋಸಿಕೆಂಟು ಸೈನ್ನ ಉಲ್ಟಾ. ಆಗಲೇ ಹೇಳಿದ್ದೀವಿ ಸೈನ್ಗೆ ಉಲ್ಟಾ ಅಂದರೆ ಸೈನು ಆಪೋಸಿಟ್ ಬೈ ಹೈಪಾಟಿನ್ಯೂಸು, ಕೋಸಿಕೆಂಟು ಹೈಪಾಟಿನ್ಯೂಸ್ ಬೈ ಆಪೋಸಿಟ್ಟು. ಹಾಗಾಗಿ ಕೋಸಿಕೆಂಟ್ ಹೈಪಾಟಿನ್ಯೂಸ್ ಅಂದರೆ ಎ ಸಿ ಡಿವೈಡೆಡ್ ಬೈ ಇಲ್ಲಿ ಹೇಗೆ ತಗೋತಾ ಇರೋದು ಕೋಸಿಕೆಂಟ್ ಎ, ಇದಕ್ಕೆ ಹೈಪಾಟಿನ್ಯೂಸ್ ಬೈ ಆಪೋಸಿಟ್ ಸೈಡ್ ಅಂದರೆ ಬಿ ಸಿ, ಎ ಸಿ ಬೈ ಬಿ ಸಿ. ಕಾಲ್ ರಿಲೇಷನ್ ನಂಬರ್ 2. ಈಗ 1 and 2 ಎ ಸಿ ಬಿ ಸಿ, ಎ ಸಿ ಬಿ ಸಿ. therefore left hand side should be equal. secant 90 minus a is equal to cosecant a. ಕರೆಕ್ಟಾ? ಅಲ್ಲಿಗೆ 6 ಫಾರ್ಮುಲಾಗಳು ಡೆರೈವ್ ಮಾಡಿದ್ದೀರಿ. ಆದ್ದರಿಂದ ನೀವೀಗ ಚೆನ್ನಾಗಿ ಬೈಹಾಟ್ ಮಾಡ್ಕೊಂಡು ಹಂಗಿರಬೇಕು. ಇವುಗಳನ್ನು ತಲೆಯ ಒಳಗಡೆ ಯಾವಾಗಲೂ ಜ್ಞಾಪಕ ಇರಬೇಕು. ಸೈನ್ 90 ಮೈನಸ್ ಎ ಕಾಸ್ ಎ, ಕಾಸ್ 90 ಮೈನಸ್ ಎ ಸೈನ್ ಎ, ಟ್ಯಾನ್ 90 ಮೈನಸ್ ಎ ಕಾಟ್ ಎ, ಕಾಟ್ 90 ಮೈನಸ್ ಎ ಟ್ಯಾನ್ ಎ, ಕೋಸಿಕೆಂಟ್ 90 ಮೈನಸ್ ಎ ಸೀಕೆಂಟ್ ಎ, ಸೀಕೆಂಟ್ 90 ಮೈನಸ್ ಎ ಕೋಸಿಕೆಂಟ್ ಎ. ಸೈನ್ ಕಾಸ್, ಟ್ಯಾನ್ ಕಾಟ್, ಅದು ಹೇಗೆ ಸೈನ್ ಕಾಸ್, ಕಾಸ್ ಸೈನ್, ಟ್ಯಾನ್ ಕಾಟ್, ಕಾಟ್ ಟ್ಯಾನ್, ಕೋಸಿಕೆಂಟ್ ಸೀಕೆಂಟ್, ಸೀಕೆಂಟ್ ಕೋಸಿಕೆಂಟ್. ಹಾಗೆ ತಲೆ ಒಳಗಡೆ ಸರ್ಕಸ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಈಗ ಇದರ ಮೇಲೆ ಪರೀಕ್ಷೆಯಲ್ಲಿ ಲೆಕ್ಕ ಹ್ಯಾಕ್ ಕೊಡ್ತಾನೆ, ಆ ಒಂದಿಷ್ಟು ಲೆಕ್ಕಗಳು ಮಾಡ. ಕರೆಕ್ಟಾ? ಇವ್ಯಾಲ್ಯೂಯೇಟ್ ಅಥವಾ ಈಗ ಲೆಕ್ಕ ಮಾಡ. ವ್ಯಾಲ್ಯೂಸ್ ಮೇಲೆ, ಪೂರಕ ಕೋನಗಳ ಮೇಲೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಮೇಲೆ ಲೆಕ್ಕ. ಒಂದು ಲೆಕ್ಕ ಬರ್ಕೊಳ್ಳಿ. ಪರೀಕ್ಷೆ ಕೊಡ್ಬೋದಾಗಿರೋ ಲೆಕ್ಕಗಳು ಇವೆಲ್ಲ 1 ಮಾರ್ಕಿನ ಕ್ವಶನ್ಗಳು. ವೆರಿ ಸಿಂಪಲ್. ಇವ್ಯಾಲ್ಯೂಯೇಟ್, ಇದರ ಬೆಲೆಯನ್ನು ಕಂಡು ಹಿಡಿಯಿರಿ. ಕನ್ನಡ ಮೀಡಿಯಮ್ನವರು ಇದರ ಬೆಲೆಯನ್ನು ಕಂಡು ಹಿಡಿಯಿರಿ. ಸೈನ್ 18 ಡಿಗ್ರಿ ಓವರ್ ಕಾಸ್ 72 ಡಿಗ್ರಿ. 1 ಮಾರ್ಕಿಗೆ ಇದು. ಆಬ್ಜೆಕ್ಟಿವ್ ಟೈಪ್ಗೂ ಕೇಳ್ಕೋಬೋದು. ಫೈನ್, ಇವ್ಯಾಲ್ಯೂಯೇಟ್ ಸೈನ್ 18 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿ. ಹೇಗೆ ಮಾಡೋದು ನೋಡ್ಕೊಳ್ಳಿ. ಈಗ ಸೈನ್ 18 ಅನ್ನೋದನ್ನು ಎಲ್ಲವನ್ನೂ ಕೂಡ ನೀವೇನು ಮಾಡ್ಕೋಬೇಕು ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಗೆ ಹಿಂಟು ನಿಮಗೆ ಸುಳು ಕೊಡ್ತೀನಿ. ಇಂಥ ಲೆಕ್ಕಗಳು ಬಂದಾಗ ನೀವು ಮಾಡ್ಕೋಬೇಕಾಗಿರೋ ಕೆಲಸ ಇವುಗಳನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಗೆ ಟರ್ನ್ ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು.
ಇವುಗಳನ್ನು ಪೂರಕ ಕೋನಗಳಿಗೆ ಬದಲಾಯಿಸ್ಕೋಬೇಕು. ಹೇಗೆ? ಸೈನ್ 18 ಡಿಗ್ರಿ ಅಂತಾನೆ, 18 ಡಿಗ್ರಿ ಅಂತ. 18 ಹೇಗೆ ಬರುತ್ತೆ ಅಂದರೆ 90 ಡಿಗ್ರಿ ಒಳಗಡೆ ಲೆಕ್ಕ ಮಾಡ್ಕೋಬೇಕು. ಇವೆಲ್ಲದರೂ 90ಕ್ಕೆ ಚೇಂಜ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಆಲ್ ಆ್ಯಂಗಲ್ಸ್ ಇನ್ ಟರ್ಮ್ಸ್ ಆಫ್ 90. 90ಕ್ಕೆ ನಾವು ಬದಲಾಯಿಸ್ಕೋಬೇಕು. ಅಲ್ಲಿಗೆ 90ರಲ್ಲಿ 72 ಡಿಗ್ರಿ ಕಳೆದ್ರೆ 18 ಡಿಗ್ರಿ ಬರುತ್ತೆ. ತಪ್ಪು ಸರಿ? ನಾವು ಅಲ್ಲಿಗೆ 18 ಬರಬೇಕಾದ್ರೆ 90ರಲ್ಲಿ ಎಷ್ಟು ಕಳ್ಕೋಬೇಕು ಲೆಕ್ಕ ಮಾಡ್ಕೋಬೇಕು. 18 ಬರಬೇಕಾದ್ರೆ 90ರಲ್ಲಿ 72 ಕಳ್ಕೊಂಡ್ರೆ 18 ಡಿಗ್ರಿ ಬರುತ್ತೆ. ಆಗ ನಾನು ಈ ಸೈನ್ 18 ಡಿಗ್ರಿ ಅನ್ನೋದನ್ನು 18 ಅಂತ ಬರ್ಕೊಳ್ಳೋಕೆ ಬದಲಿಗೆ 90 ಮೈನಸ್ 72 ಅಂತ ಬರ್ಕೊತೀನಿ. ಕರೆಕ್ಟಾ? ಇದನ್ನು 18, 90ರಲ್ಲಿ 72 ಕಳೆದ್ರೆ 18. ಹಾಗಾಗಿ 18 ರೀಚೇಂಜ್ ಆ್ಯಸ್ 90 ಮೈನಸ್ 72, ಕೆಳಗಡೆದು ಕಾಸ್ 72. ಹಾಗೆ ಇಟ್ಕೋತೀನಿ. ಈಗ ಸೈನ್ 90 ಮೈನಸ್ 72 ಅಂತಾಯಿತು. ಸೈನ್ 90 ಮೈನಸ್ ಎ ಅಂತ. ಇದು ಸೈನ್ 90 ಮೈನಸ್ ಎ, ಸೈನ್ 90 ಮೈನಸ್ ಎ. ಇಷ್ಟೊತ್ತು ತನಕ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ರಾತ್ರಿ ರಾಮಾಯಣದ ಕಥೆ ಮಾಡ್ಕೋಬಾರ್ದು ನೀವು. ಸೈನ್ 90 ಮೈನಸ್ ಎ ಅಂದ್ರೇನು? ಸೈನ್ 90 ಮೈನಸ್ ಎ ಇಸ್ ನಥಿಂಗ್ ಬಟ್ ಕಾಸ್ ಎ. ಹಾಗಾಗಿ ಸೈನ್ 90 ಮೈನಸ್ 72 ಈಸ್ ನಥಿಂಗ್ ಬಟ್ ಕಾಸ್ ಎ, ಅಂದರೆ ಕಾಸ್ 72 ಡಿವೈಡೆಡ್ ಬೈ ಕಾಸ್ 72. ಕರೆಕ್ಟಾ? ಕಾಸ್ 72, ಕಾಸ್ 72, 1 ಟೈಮ್ ಗೆಟ್ ಕ್ಯಾನ್ಸಲ್ಡ್. ಸೊ ಆನ್ಸರ್ 1. ಕರೆಕ್ಟಾ? ಭಾಳ ಸಿಂಪಲ್ಲು. ಸೈನ್ 18 ಸೈನ್ 90 ಮೈನಸ್ 72 ಬರ್ಕೊಂಡೆ. ಅದಕ್ಕೆ ಕಾಸ್ 72 ಅಂದರೆ ಕಾಸ್ 72 ಬೈ ಕಾಸ್ 72 ಗೆಟ್ ಕ್ಯಾನ್ಸಲ್ಡ್. ಕೋಶೆಂಟ್ ಈಸ್ ಈಕ್ವಲ್ ಟು 1, ಭಾಗಲಬ್ಧ 1. ಆನ್ಸರ್. ಕರೆಕ್ಟಾ? ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಇವೆಲ್ಲ 1 ಮಾರ್ಕಿನ ಸಿಂಪಲ್ ಕ್ವಶನ್ಗಳು. ಇವ್ಯಾಲ್ಯೂಯೇಟ್ tan 26 ಡಿಗ್ರಿ divided by cot 64 degree. Tan 26 degree divided by cot 64 degree. ಮತ್ತು ಪುನಃ ಹಾಗೇನೆ tan 26. ಎಲ್ಲವಾಗಲೂ ಒಂದೇ ಮಂತ್ರ, ತಲೆಗೆಲ್ಲ ಒಂದೇ ಮಂತ್ರ. ಈ ಲೆಕ್ಕಗಳಲ್ಲಿ ಎಲ್ಲವನ್ನೂ 90ಕ್ಕೆ ಕನ್ವರ್ಷನ್ ಮಾಡ್ಕೋಬೇಕು. 60 ಅಂದರೆ 90 ಮೈನಸ್ 30 ಅಂತ ಬರ್ಕೋಬೇಕು. 30 ಅಂದರೆ 90 ಮೈನಸ್ 60, ಎಲ್ಲದನ್ನು 90ರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಹಾಗಾಗಿ ಟ್ಯಾನ್ 26 ಡಿಗ್ರಿ ಅಂತಾನೆ. 26 ಡಿಗ್ರಿನ 90 ಮೈನಸ್ 64 ಅಂತೀನಿ. ಯಾಕೆಂದರೆ 90ರಲ್ಲಿ 64 ಕಳೆದ್ರೆ 26 ಬರುತ್ತೆ. ತಪ್ಪಸಲಿ ನಾವು ಅಲ್ಲಿಗೆ ಟ್ಯಾನ್ 26 ಬದಲಿಗೆ 90 ಮೈನಸ್ 64 ಡಿವೈಡೆಡ್ ಬೈ ಕಾಟ್ 64. ಇದು ಟ್ಯಾನ್ 90 ಮೈನಸ್ ಎ. ಈಗ ತಾನೇ ಫಾರ್ಮುಲಾ ಈಗ ಒಂದು 10 ನಿಮಿಷದ ಕೆಳಗೆ ಪ್ರೂವ್ ಮಾಡಿದೆ. ಟ್ಯಾನ್ 90 ಮೈನಸ್ ಎ ಈಸ್ ನಥಿಂಗ್ ಬಟ್ ಟ್ಯಾನ್ ಎ. ಕರೆಕ್ಟಾ? ಸೊ ಟ್ಯಾನ್ 90 ಮೈನಸ್ 64 ಅದು ಟ್ಯಾನ್ ಕಾಟ್ ಆಯಿತು. ಕಾಟ್ 64. ಟ್ಯಾನ್ 90 ಮೈನಸ್ ಎ ಇಸ್ ಕಾಟ್ ಎ. ಸೊ ಕಾಟ್ 64 divided by cot 64 get cancelled. Answer 1. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕ. ಒಂದು ಸಣ್ಣ ಲೆಕ್ಕ ತೋರಿಸ್ತಾ ಇದ್ದೀನಿ ಸುಲಭ ಆಗಲಿ ನಿಮಗೆ ಅಂತ. ಕಾಟ್ 48 ಡಿಗ್ರಿ ಕಾಸ್ 48 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ. ಕಾಸ್ 48 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ ಮಾಡೋದು ಹೇಗೆ? ಆಗಲೇ ಹಾಗೇ ಎಕ್ಸ್ಪ್ರೆಸ್ ಇಟ್ ಇನ್ ಟರ್ಮ್ಸ್ ಆಫ್ 90, 90ಕ್ಕೆ ಮಾಡಿ. ಕಾಸ್ 48 ಅಂತಾನೆ. ಕಾಸ್ 48ನ 48 ಕ್ಯಾನ್ ಬಿ ರೀರಿಟನ್ ಆ್ಯಸ್ 90 ಮೈನಸ್ 42. 90ರಲ್ಲಿ 42 ಕಳೆದ್ರೆ 48. ಹಾಗಾಗಿ ನಾನಿಲ್ಲಿ 48 ಅಂತ ಬರ್ಕೊಳ್ಳೋ ಬದಲಿಗೆ
90 ಮೈನಸ್ 42 ಅಂತ ಬರ್ಕೋತೀನಿ. ಅಲ್ಲಿಗೆ ಕಾಸ್ 90 ಮೈನಸ್ 42 ಮೈನಸ್ ಸೈನ್ 42. ಇಲ್ಲಿ ಕಾಸ್ 90 ಮೈನಸ್ ಎ ಫಾರ್ಮುಲಾ, ಕಾಸ್ 90 ಮೈನಸ್ ಎ ಈಗ ಥರ ಪ್ರೂವ್ ಮಾಡಿದ್ದೀನಿ. ಕಾಸ್ 90 ಮೈನಸ್ ಎ ನಥಿಂಗ್ ಬಟ್ ಸೈನ್ ಎ ಅಂಥೇಳಿ. ಕಾಸ್ 90 ಮೈನಸ್ ಎ ಅಂದರೆ ಸೈನ್ ಎ. ಹಾಗಾಗಿ ಕಾಸ್ 90 ಮೈನಸ್ 42 ಈಸ್ ನಥಿಂಗ್ ಬಟ್ ಸೈನ್ 42. ಸೈನ್ 42 ಮೈನಸ್ ಸೈನ್ 42. ಸೈನ್ 42 ಮೈನಸ್ ಸೈನ್ 42. ಸೈನ್ 42ನಲ್ಲಿ ಸೈನ್ 42 ಕಳೆದ್ರೆ ಆನ್ಸರ್ 0. ಆನ್ಸರ್ 0. ಕರೆಕ್ಟಾ? ಇನ್ನೊಂದು ಲೆಕ್ಕ ಮಾಡ್ಕೊಳ್ಳಿ. ಇವ್ಯಾಲ್ಯೂಯೇಟ್, ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ಕೋಸಿಕೆಂಟ್ 31 ಡಿಗ್ರಿ ಮೈನಸ್ ಸೀಕೆಂಟ್ 59 ಡಿಗ್ರಿ. ಕೋಸಿಕೆಂಟ್ 31 ಡಿಗ್ರಿ ಮೈನಸ್ ಸೀಕೆಂಟ್ 59 ಡಿಗ್ರಿ. ಅಲ್ಲಿಗೆ ಇದು ಅಷ್ಟೇ. ಕೋಸಿಕೆಂಟ್ 31 ಡಿಗ್ರಿ, 31ನ 90 ಮೈನಸ್ 59 ಅಂತ ಬರ್ಕೋಬೋದು. ಅಲ್ಲಿಗೆ 90 ಮೈನಸ್ 59 ಮೈನಸ್ ಸೀಕೆಂಟ್ 59. ಕೋಸಿಕೆಂಟ್ 90 ಮೈನಸ್ ಎ, ಕೋಸಿಕೆಂಟ್ 90 ಮೈನಸ್ ಎ ಇದು ಥಿಂಗ್ ಬಟ್ ಏನು ಅಲ್ಲಿಗೆ ಕೋಸಿಕೆಂಟ್ 90 ಮೈನಸ್ ಎ ಅಂದರೆ ಸೀಕೆಂಟ್ ಎ. ಅಲ್ಲಿಗೆ ಸೀಕೆಂಟ್ 59 ಮೈನಸ್ ಸೀಕೆಂಟ್ 59. ಸೀಕೆಂಟ್ 59 ಮೈನಸ್ ಸೀಕೆಂಟ್ 59 ಗೆಟ್ ಕ್ಯಾನ್ಸಲ್ಡ್ 0. ಕರೆಕ್ಟಾ? ಸೀಕೆಂಟ್ 59 ಆಗಬೇಕು 0, 2 ಕಳೆದ್ವಿ, ಆನ್ಸರ್ 0. ನೆಕ್ಸ್ಟ್ ಇದು ಸ್ವಲ್ಪ ಇದಕ್ಕಿಂತ ಒಂಚೂರು ಕಷ್ಟದ್ದು ಅಥವಾ ಟಿಪಿಕಲ್ ಆಗಿರೋದು. ಬಹುಶಃ ಇದಕ್ಕೆ ಪರೀಕ್ಷೆಯಲ್ಲಿ 2 ಮಾರ್ಕ್ಸ್ ಇಡ್ಬೋದು. ಪ್ರೂವ್ ದಟ್, ಆಗಲೇ ಮಾಡಿದ್ದೆಲ್ಲ ಭಾಳ ಸುಲಭ, 1 ಮಾರ್ಕು. ಇದು ಸ್ವಲ್ಪ ಎ ಲಿಟ್ಲ್ ಬಿಟ್ ಟಿಪಿಕಲ್. ಪ್ರೂವ್ ದಟ್ ಟ್ಯಾನ್ 48 ಡಿಗ್ರಿ ಟ್ಯಾನ್ 23 ಡಿಗ್ರಿ ಟ್ಯಾನ್ 42 ಡಿಗ್ರಿ ಟ್ಯಾನ್ 67 ಡಿಗ್ರಿ ಈಸ್ ಈಕ್ವಲ್ ಟು 1. Prove that tan 48, tan 23, tan 42, tan 67 ಇದರ ಪ್ರಾಡಕ್ಟ್, ಇದರ ಗುಣಲಬ್ಧ 1 ಎಂದು ಸಾಧಿಸಿರಿ. ಇಷ್ಟರ ಬೆಲೆ 1 ಆಗುತ್ತೆ ಅಂತ ಪ್ರೂವ್ ಮಾಡಿ. ಹೇಗೆ ಮಾಡೋಣ? ನಾನು ಹೇಳಿದ್ದೀನಿ, 1000 ಸಲ ಹೇಳ್ತಾ ಇದ್ದೀನಿ. ಯಾಕೆ ನಿಮ್ಮ ತಲೆ ಒಳಗಡೆ ಅದು ಹೋಗಲಿ ಅನ್ನೋಕ್ಕೆ ನಾನು ಇಷ್ಟು ಒತ್ತಿ ಹೇಳ್ತೀನಿ. ಏನಪ್ಪ ನಮ್ಗೆ ಅರ್ಥ ಆಗಿದ್ರು ಇಷ್ಟೊಂದು ಮೇಷ್ಟ್ರು ಒತ್ತಿ ಹೇಳ್ತಾರೆ ಅಂತ ಅನ್ಕೋಬಾರ್ದು. ಯಾಕೆಂದರೆ ಚೆನ್ನಾಗಿ ಜ್ಞಾಪಿಟ್ಕೋಬೇಕು. ಈ ಎಲ್ಲ ಲೆಕ್ಕಗಳಲ್ಲೂ ನಾವು ಅನುಸರಿಸುವ ಒಂದೇ ಮಂತ್ರ, ತಲೆಗೆಲ್ಲ ಒಂದೇ ಮಂತ್ರ. ಕೊಟ್ಟಿರುವ ಬೆಲೆಗಳನ್ನು 90ಕ್ಕೆ ಬದಲಾಯಿಸುವುದು. ಚೇಂಜ್ ಆಲ್ ದಿ ಗಿವನ್ ವ್ಯಾಲ್ಯೂಸ್ ಆರ್ ಎಕ್ಸ್ಪ್ರೆಸ್ ಆಲ್ ದಿ ಗಿವನ್ ವ್ಯಾಲ್ಯೂಸ್ ಇನ್ ಟರ್ಮ್ಸ್ ಆಫ್ 90. ಹಾಗಾಗಿ ಈಗ ಟ್ಯಾನ್ 48 ಆ 48ನ್ನು 90ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಹಾಗಾದರೆ 90ರಲ್ಲಿ ಎಷ್ಟು ಕಳೆದ್ರೆ 48 ಬರುತ್ತೆ? ಭಾಳ ಸಿಂಪಲ್ಲು, ಲೆಕ್ಕ ಮಾಡ್ಕೊತೀರ. 90ರಲ್ಲಿ 42 ಕಳೆದ್ರೆ 48 ಬರುತ್ತೆ. ಸರ್ ಇದು ನಮಗೆ ಗೊತ್ತಾಗಲ್ಲ ಸರ್, ಅದು ಅರ್ಥ ಆಗಲ್ಲ ಸರ್. 90ರಲ್ಲಿ ಎಷ್ಟು ಕಳೆದ್ರೆ 48 ಬರುತ್ತೆ ಅಂತ ನಂಗೆ ಗೊತ್ತಾಗಲ್ಲ ಸರ್ ಅಂದರೆ ಇನ್ನೂ ನಾನು ಪ್ರೈಮರಿ ಸ್ಕೂಲ್ಗೆ ಹೋಗ್ಬಿಡ್ತೀನಿ. ಬೇಕಾ ಈಗ 4ನೇ ಕ್ಲಾಸ್ಗೆ ಹೋಗ್ಬಿಡ್ತೀನಿ ಈಗ SLCಯಿಂದ. ಆವಾಗ 90, ಇಲ್ಲಿರೋದು 48. 90ರಲ್ಲಿ 48 ಕಳೆಯೋಣ. 10ರಲ್ಲಿ 8 ಕಳೆದ್ರೆ 2, ಇಲ್ಲಿ 1 ದಶಕ ಕೊಟ್ಟಿದ್ದೆ 8, 8ರಲ್ಲಿ 4 ಕಳೆದ್ರೆ 4, 42. ಆ 42 ಇಲ್ಲಿ ಹಾಕ್ಕೊಂಡಿದ್ದೀನಿ. ಕರೆಕ್ಟಾ? ನೆಕ್ಸ್ಟು ಟ್ಯಾನ್ 23
ಆ 23ನೂ 90ರಲ್ಲಿ ಎಕ್ಸ್ಪ್ರೆಸ್ ಮಾಡೋಣ. ಅಲ್ಲಿಗೆ 90, ಅದರಲ್ಲಿ 23 ಕಳೆಯೋಣ. 10ರಲ್ಲಿ 3 ಕಳೆದ್ರೆ 7, 8ರಲ್ಲಿ 2 ಕಳೆದ್ರೆ 6, 67. ಹಾಗಾಗಿ ಇದನ್ನು 90 ಮೈನಸ್ 67 ಅಂತ ಬರ್ಕೋತೀನಿ. tan 23ನ ಇಲ್ಲಿ ಎರಡು ಹಾಗೆ ಇಟ್ಕೊತೀನಿ. tan 42, tan 67 ಅದು ಹಾಗೆ ಇಟ್ಕೊತೀನಿ. ಎರಡು tan. ದಟ್ ಈಸ್ ಈಕ್ವಲ್ ಟು tan 90 ಮೈನಸ್ 42. ಫಾರ್ಮುಲಾ ಈಗ ತಾನೇ ಪ್ರೂವ್ ಮಾಡಿದ್ದೀನಿ. tan 90 ಮೈನಸ್ ಎ ಈಸ್ ನಥಿಂಗ್ ಬಟ್ cot ಎ. ಹಾಗಾಗಿ tan 90 ಮೈನಸ್ 42 cot 42. ಇದು tan 90 ಮೈನಸ್ 67, tan 90 ಮೈನಸ್ 67, tan 90 ಮೈನಸ್ ಎ cot 67. ಇದು tan 42, ಇದು tan 67. ದಟ್ ಈಸ್ ಈಕ್ವಲ್ ಟು cot 42. cot tan ಉಲ್ಟಾ. cot ಈಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ tan. cotನ 1/tan ಅಂತ ಬರ್ಕೋಬಹುದು. ಅಲ್ಲಿಗೆ cot 42ನ 1/tan 42 ಇಂಟು cot 67. cot ಈಸ್ ನಥಿಂಗ್ ಬಟ್ tanನ ಉಲ್ಟಾ 1/tan 67 ಇಂಟು tan 42 ಇಂಟು tan 67. tan 42 get cancelled. tan 67 get cancelled. ಇಲ್ಲಿ ಪಾಯಿಂಟ್ ಅಂತ ಇಟ್ಟಿದ್ದೀನಲ್ಲ, ಪಾಯಿಂಟ್ ಅಂದರೆ ಅರ್ಥ 8 ಅಂತ. ನಾವು ಪಾಯಿಂಟ್ ಅಂತ ಬೇಕಾದ್ರೂ ಬರಿಬೋದು ಅಥವಾ 8 ಅಂತ ಬೇಕಾದ್ರೂ ಬರಿಬೋದು. ಅಲ್ಲಿಗೆಲ್ಲ ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬಂತು? 1. ಪ್ರೂವ್ಡ್. ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಇನ್ನೊಂದು ಲೆಕ್ಕ. prove that cos 38 degree, cos 52 degree minus sin 38 degree sin 52 degree is equal to 0. Prove that cos 38 cos 52 minus sin 38 sin 52 ಇದರ ವ್ಯಾಲ್ಯೂ 0 ಎಂದು ಸಾಧಿಸಿರಿ ಅಂತಾನೆ. 0 ಎಂದು ಸಾಧಿಸಿರಿ ಅಂತ. ಆಗಲೇ ಹಾಗೇನೆ cos 38 38 ಮತ್ತು ಪುನಃ 90ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ. 90ರಲ್ಲಿ ಎಷ್ಟು ಕಳೆದ್ರೆ 38 ಬರುತ್ತೆ ಅಂತ ಆಗಲೇ ಮಾಡೋ ವಿಧಾನ ಹೇಳಿಕೊಟ್ಟಿದ್ದೀನಿ. 90ರಲ್ಲಿ 52 ಕಳೆದ್ರೆ 38 ಬರುತ್ತೆ. 90 ಮೈನಸ್ 52 ಕಾಸ್. ಇದು ಅಷ್ಟೇ, 52 ಬರಬೇಕು ಅಂದರೆ 90ರಲ್ಲಿ ಎಷ್ಟು ಕಳಿಬೇಕು? 90ರಲ್ಲಿ 38 ಕಳೆದ್ರೆ 52 ಬರುತ್ತೆ. ಮೈನಸ್ ಅದು ಹಾಗೆ ಇಟ್ಕೋತೀರಿ. sin 38 sin 52 LHS ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ. ಈಗಿದು cos 90 ಮೈನಸ್ ಎ. ಫ್ರಮ್ ಫಾರ್ಮುಲಾ ಇಟ್ ಫಾಲೋಸ್. ಈಗ ನಾವು ಮಾಡಿದ ಸೂತ್ರದ ಪ್ರಕಾರ cos 90 ಮೈನಸ್ ಎ ಅಂದರೆ sin ಎ sin 52. ಹಾಗೆ cos 90 ಮೈನಸ್ ಎ ಅಂದರೆ ಸೈನು sin 38 ಮೈನಸ್ sin 38 sin 52. ಇದು sin 38 sin 52, ಇದು sin 38 sin 52. ಎರಡು ಮೈನಸ್ ದಿಸ್ ಬೋತ್ ಆರ್ ಸೇಮ್ 0. ಕರೆಕ್ಟಾ? ಪ್ರೂವ್ಡ್. ನೆಕ್ಸ್ಟ್ ಇನ್ನೊಂದು ಲೆಕ್ಕ. ಇಫ್ tan 2a ಇಂಗ್ಲೀಷ್ ಮೀಡಿಯಮ್ನವರು
if tan 2a is equal to cot of a minus 18, if tan 2a is equal to cot of a minus 18, find a. ಕನ್ನಡ ಮೀಡಿಯಮ್ನವರು tan 2a is equal to cot a minus 18 ಆದರೆ ಏನ ಬೆಲೆ ಎಷ್ಟು? ಇದು ಕೊಟ್ಟಿರೋದವನು ಡಾಟಾ ದತ್ತಾಂಶ tan 2a is equal to cot a minus 18. ಹಾಗಾದರೆ ಏನ ಬೆಲೆ ಎಷ್ಟು ಅಂತಾನೆ. ಭಾಳ ಸರಳವಾಗಿದೆ. ಬಹುಶಃ ಅರ್ಧ ಮಾರ್ಕ್ ಇಡ್ಬೋದು ಈ ಲೆಕ್ಕಕ್ಕೆ, ಅಷ್ಟು ಸಣ್ಣ ಲೆಕ್ಕ. tan 2a is equal to cot of a minus 18 ಕೊಟ್ಟಿರೋದು ಗಿವನ್ ದತ್ತಾಂಶ. ಕರೆಕ್ಟಾ? ಆದರೆ tan 2aನ ನಾನು ಏನು ಬರ್ಕೋಬಹುದು? ಈಗ ತಾನೇ ನಿಮಗೆ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. tan 90 ಮೈನಸ್ ಎ ಈಸ್ ನಥಿಂಗ್ ಬಟ್ ಕಾಟ್ ಎ ಅಂತ ಹೇಳಿದ್ದೀನಿ. tan 90 ಮೈನಸ್ ಎ ಕಾಟ್ ಎ ಅಂತ. ಹಾಗೆಯೇ ಕಾಟ್ 90 ಮೈನಸ್ ಎ ಅದು ಟ್ಯಾನ್ ಎ ಆಗಿರುತ್ತೆ. ಅಲ್ಲಿಗೆ tan 2aನ ನಾನು ರಿಟರ್ನ್ ಮಾಡ್ತೀನಿ. ದಿಸ್ ರಿಲೇಷನ್ ಈಸ್ ರಿಟರ್ನ್ ಇನ್ ಟರ್ಮ್ಸ್ ಆಫ್ ಕಾಟ್. ಟ್ಯಾನ್ಗಳನ್ನೆಲ್ಲ ಕಾಟ್ಗೆ ಕನ್ವರ್ಷನ್ ಮಾಡ್ತೀನಿ. tan 2aನ ನಾನು ಈ ಥರ ಬರ್ಕೋತೀನಿ, ಕಾಟ್ ಆಫ್ 90 ಮೈನಸ್ 2a ಅಂತ ಬರ್ಕೋತೀನಿ. ತಪ್ಪು ಸರಿನೋ? tan 2a ಈಸ್ ನಥಿಂಗ್ ಬಟ್ ಕಾಟ್ 90 ಮೈನಸ್ 2a. ಯಾಕೆಂದರೆ 2a ಅಂದರೆ ಆ್ಯಂಗಲ್ ಇಲ್ಲಿ, ಹಾಗಾಗಿ 90 ಮೈನಸ್ 2a ಅಂತ ತಗೋತೀನಿ. ಕಾಟ್ 90 ಮೈನಸ್ 2a ಅಂದರೆ ಕಾಟ್ 90 ಮೈನಸ್ ಎ ಟ್ಯಾನ್ ಎ ಅಂತ ಬರುತ್ತೆ. ಸೊ ಕಾಟ್ 90 ಮೈನಸ್ 2a ಈಸ್ ಈಕ್ವಲ್ ಟು ಕಾಟ್ ಆಫ್ ಎ ಮೈನಸ್ 18. ಕರೆಕ್ಟಾ? ಇಲ್ಲೂ ಕಾಟು ಇಲ್ಲೂ ಕಾಟು, ಎರಡೂ ಕಾಟ್ ಆದ್ದರಿಂದ ಬೋತ್ ಆರ್ ಈಕ್ವಲ್ ಅಂತ ಹೇಳ್ತಾನೆ. ಬೋತ್ ಆರ್ ಕಾಟ್ ಅಂದಮೇಲೆ ದೇರ್ ಫೋರ್ 90 ಮೈನಸ್ 2a ಶುಡ್ ಬಿ ಈಕ್ವಲ್ ಟು ಎ ಮೈನಸ್ 18. ಐ ಮೇ ನಾಟ್ ರೈಟ್? ಕರೆಕ್ಟಾ? ಅದನ್ನು ಎರಡೂ ಕಾಟ್ ಆದ್ದರಿಂದ ಈ ಆ್ಯಂಗಲ್ ವ್ಯಾಲ್ಯೂ ಸೇಮ್ ಇರಬೇಕು. ಹಾಗಾಗಿ 90 ಮೈನಸ್ 2a ಈಸ್ ಈಕ್ವಲ್ ಟು ಎ ಮೈನಸ್ 18. ಎಗಳನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ, ಕಾನ್ಸ್ಟೆಂಟ್ಗಳನ್ನೆಲ್ಲ ಒಂದು ಕಡೆ ಕಳಿಸಿ, ಎಗಳನ್ನೆಲ್ಲ ಒಂದು ಕಡೆ ಮಾಡಿ, ಅಂಕಿಗಳನ್ನೆಲ್ಲ ಒಂದು ಕಡೆ ಕಳಿಸಿ. ಮೈನಸ್ 2a ಈ ಎ ಈ ಕಡೆ ಬಂದರೆ ಸೈನ್ ಚೇಂಜ್, ಮೈನಸ್ ಎ ಈಸ್ ಈಕ್ವಲ್ ಟು ಮೈನಸ್ 18. ಈ 90 ಆ ಕಡೆ ಬಂದರೆ ಮೈನಸ್ 90. ಕರೆಕ್ಟಾ? ಈಗ ಮೈನಸ್ 2a ಮೈನಸ್ ಎ ಅಂದರೆ ಮೈನಸ್ 3a ಈಸ್ ಈಕ್ವಲ್ ಟು ಮೈನಸ್ 90 ಮೈನಸ್ 18. ಬೋತ್ ಆರ್ ಮೈನಸ್, ಯು ಶುಡ್ ಆ್ಯಡ್ ದೆಮ್, ಕೂಡಬೇಕು. ಮೈನಸ್ 90 ಮೈನಸ್ 18 ಮೈನಸ್ 108. 90 18 ಕೂಡಿದರೆ 108. ಮೈನಸ್ 3a ಈಸ್ ಈಕ್ವಲ್ ಟು ಮೈನಸ್ 108. ದೇರ್ ಫೋರ್ ಎ ಈಸ್ ಈಕ್ವಲ್ ಟು ಮೈನಸ್ 108 ಡಿವೈಡೆಡ್ ಬೈ ಮೈನಸ್ 3. ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, 3ರಿಂದ ಡಿವೈಡ್ ಮಾಡಿದರೆ 3 3s are 9. 3 3s are 9 ಅಂದರೆ 10ನಲ್ಲಿ 9 ಅಂದರೆ 1, 1ಗೂ 8 ಸೇರಿದರೆ 18, 3 6 are 18, 36. ಅಲ್ಲಿಗೆ ದೇರ್ ಫೋರ್ ಎ ವ್ಯಾಲ್ಯೂ, ಫೈಂಡ್ ದಿ ವ್ಯಾಲ್ಯೂ ಆಫ್ ಎ. ಏನ ಬೆಲೆ ಎಷ್ಟು ಅಂತಾನೆ? ಏನ ಬೆಲೆ 36 ಡಿಗ್ರಿ. ಆನ್ಸರ್ ಕರೆಕ್ಟಾ? ಏನ ಬೆಲೆ 36 ಡಿಗ್ರಿ. ಆನ್ಸರ್. ಇನ್ನೊಂದು ಲೆಕ್ಕ ಮಾಡಿ. ಇನ್ನೊಂದು ಲೆಕ್ಕ. ಇಫ್ ಟ್ಯಾನ್ ಎ ಈಸ್ ಈಕ್ವಲ್ ಟು ಕಾಟ್ ಬಿ, tan A is equal to
cot B, prove that A plus B is equal to 90 degree. ಕನ್ನಡ ಮೀಡಿಯಮ್ನವರು ಟ್ಯಾನ್ ಎ ಇಸ್ ಈಕ್ವಲ್ ಟು ಕಾಟ್ ಬಿ ಆದರೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಕಾಟ್ ಬಿ ದತ್ತಾಂಶ ಗಿವನ್ ಡಾಟಾ ಟ್ಯಾನ್ ಎ ಇಸ್ ಈಕ್ವಲ್ ಟು ಕಾಟ್ ಬಿ ಆದರೆ ಎ ಪ್ಲಸ್ ಬಿ 90 ಡಿಗ್ರಿ ಎಂದು ಸಾಧಿಸಿರಿ. ಎ ಪ್ಲಸ್ ಬಿ 90 ಡಿಗ್ರಿ ಆಗಿರುತ್ತದೆ ಎಂದು ಸಾಧಿಸಿರಿ. ಮಾಡೋಣ. ಗಿವನ್ ಡಾಟಾ ಅನ್ಬೋದು, ಗಿವನ್ ಅನ್ಬೋದು, ಕನ್ನಡದಲ್ಲಿ ದತ್ತಾಂಶ ಕೊಟ್ಟಿರುವುದು. ಟ್ಯಾನ್ ಎ ಇಸ್ ಈಕ್ವಲ್ ಟು ಕಾಟ್ ಬಿ. ಟ್ಯಾನ್ ಎ ಇಸ್ ಈಕ್ವಲ್ ಟು ಕಾಟ್ ಬಿ. ಟ್ಯಾನ್ ಎ ಅನ್ನೋದನ್ನು ಇದು ಕಾಟ್ ಆಗಿರೋದ್ರಿಂದ ರೈಟ್ ಹ್ಯಾಂಡ್ ಸೈಡು ಟ್ಯಾನ್ನು ಕಾಟಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೋತೀರಿ. ಟ್ಯಾನ್ನು ಕಾಟಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂದರೆ ಟ್ಯಾನ್ ಈಸ್ ನಥಿಂಗ್ ಬಟ್ ಕಾಟ್ 90 ಮೈನಸ್ ಎ. ತಪ್ಪೋಸಲಿನೋ ಟ್ಯಾನ್ ಅಂದರೆ ಕಾಟ್ 90 ಮೈನಸ್ ಎ. ಅಲ್ಲಿಗೆ ಟ್ಯಾನ್ ಬದಲಿಗೆ ಕಾಟ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಕಾಟ್ ಬಿ. ಕಾಟ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಕಾಟ್ ಬಿ. ಎರಡು ಕಾಟ್ ಆದ್ದರಿಂದ ಆ್ಯಂಗಲ್ ಶುಡ್ ಬಿ ಸೇಮ್. Therefore, 90 minus A is equal to B. 90 minus A is equal to B. ಏನು ಆ ಕಡೆ ಕಳಿಸ್ಬಿಟ್ರೆ 90 ಈಸ್ ಈಕ್ವಲ್ ಟು ಎ ಈ ಕಡೆ ಬಂದರೆ ಎ ಪ್ಲಸ್ ಆಯಿತು, ಎ ಪ್ಲಸ್ ಬಿ. ಅಲ್ಲಿಗೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 90. ಪ್ರೂವ್ಡ್. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 90. ಪ್ರೂವ್ಡ್. ಕರೆಕ್ಟಾ? ಇನ್ನೊಂದು ಲೆಕ್ಕ ಮಾಡೋಣ. ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಡೇ. prove that sin B plus C by 2 is equal to cos A by 2. Prove that sin B plus C by 2 is equal to cos A by 2 where ABC are the angles of a triangle. Where ABC, A comma B comma C are the angles of a triangle. ಕನ್ನಡ ಮೀಡಿಯಮ್ನವರು ಎ ಕಾಮ ಬಿ ಕಾಮ ಸಿ, ಎ ಬಿ ಸಿ, ಎ ಕಾಮ ಬಿ ಮತ್ತು ಸಿಗಳು ಒಂದು ತ್ರಿಭುಜದ ಮೂರು ಕೋನಗಳಾಗಿದ್ದರೆ sin B plus C by 2 is equal to cos A by 2 ಎಂದು ಸಾಧಿಸಿರಿ. sin B plus C by 2 is equal to cos A by 2 ಎಂದು ಸಾಧಿಸಿರಿ. ಮಾಡೋದು ಹೇಗೆ? ಅವನೇ ಹೇಳ್ತಾ ಇದ್ದಾನೆ. ಲೆಕ್ಕ ಕೊಟ್ಟಿರೋ ಮೇಷ್ಟ್ರೇ ಪುಣ್ಯಾತ್ಮ ಹೇಳ್ತೀಯಾನೆ. ಎ ಬಿ ಸಿಗಳು ಒಂದು ತ್ರಿಭುಜದ ಮೂರು ಕೋನಗಳಾಗಿದ್ದರೆ ಅಂತಾನೆ. ಅದೇ ನನಗೆ ಹಿಂಟು, ಅದೇ ನನಗೆ ಸುಳುವು, ಅದೇ ನನಗೆ ಸೂತ್ರ. ಎ ಬಿ ಸಿ ಆರ್ ದಿ 3 ಆ್ಯಂಗಲ್ಸ್ ಆಫ್ ಎ ಟ್ರ್ಯಾಂಗಲ್ ಅಂತ ಹೇಳ್ತಾರೆ. ಅಂದಮೇಲೆ ಒಂದು ತ್ರಿಭುಜದಲ್ಲಿ ಎ ಬಿ ಸಿ 3 ಕೋನ ಇದೆ. ಈ 3 ಕೋನಗಳು ಅಂತ ಹೇಳ್ತಾನೆ ಎ ಬಿ ಸಿ ಅಂತ. ನಾವೆಲ್ಲ 8ನೇ ಕ್ಲಾಸಲ್ಲಿ ಕಲ್ತುಬಿಟ್ಟಿದ್ದೀವಿ. ಆಗಲೇ 2 ವರ್ಷದ ಕೆಳಗೆ ನೀವು ಕಲ್ತುಬಿಟ್ಟಿದ್ದೀರ. ಏನು? ಒಂದು ತ್ರಿಭುಜದ 3 ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಇರುತ್ತದೆ. ಸಮ್ ಆಫ್ 3 ಆ್ಯಂಗಲ್ಸ್ ಆಫ್ ಎ ಟ್ರ್ಯಾಂಗಲ್
ಈಸ್ ಆಲ್ವೇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಅಂದಮೇಲೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಆಲ್ವೇಸ್ ಈಕ್ವಲ್ ಟು 180 ಡಿಗ್ರಿ. A plus B plus C is always equal to 180 degree. Divide throughout by 2. ಎಲ್ಲವನ್ನು 2ರಿಂದ ಭಾಗಿಸಿ, ಎಲ್ಲವನ್ನು 2ರಿಂದ ಭಾಗಿಸಿದರೆ A by 2 plus B by 2 plus C by 2 is equal to 180 divided by 2. ಎಲ್ಲವನ್ನು 2ರಿಂದ ಭಾಗಿಸಿ A by 2 plus B by 2 plus C by 2 is equal to 180 by 2. ಕರೆಕ್ಟಾ? ಆದ್ದರಿಂದ therefore A by 2 ಪ್ಲಸ್ ಇವೆರಡನ್ನು ಸಿಂಪ್ಲಿಕೇಶನ್ ಮಾಡ್ಕೊಳ್ಳಿ. ಬಿ ಮತ್ತು ಸಿದು 2 LCM ಆದರೆ 2 1s are 2, 1 b's are B, 2 1s are 2, 1 c's are C, B plus C by 2 is equal to ಇಲ್ಲಿ 290s are 180. 90. ಅಲ್ಲಿಗೆ ಎ ಬೈ 2 ಪ್ಲಸ್ ಬಿ ಪ್ಲಸ್ ಸಿ ಬೇಕಾದ್ರೆ ಟು ಬಿ ಕೇರ್ಫುಲ್, ಟು ಬಿ ಪರ್ಫೆಕ್ಟ್, ಬಿ ಪ್ಲಸ್ ಸಿನ ಬ್ರಾಕೆಟಲ್ಲಿ ಹಾಕ್ಕೊಳ್ಳಿ. ಎ ಬೈ 2 ಪ್ಲಸ್ ಬಿ ಪ್ಲಸ್ ಸಿ ಬೈ 2 ಈಸ್ ಈಕ್ವಲ್ ಟು 90. ದೇರ್ ಫೋರ್ ಬಿ ಪ್ಲಸ್ ಸಿ ಬೈ 2 ಈಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಬೈ 2 ಈಸ್ ಈಕ್ವಲ್ ಟು 90. ಎ ಬೈ 2 ಆ ಕಡೆ ಬಂದರೆ ಮೈನಸ್ ಎ ಬೈ 2 ತಪ್ಪಸ್ಸರೇನು? ಬಿ ಪ್ಲಸ್ ಸಿ ಬೈ 2 ಈಸ್ ಈಕ್ವಲ್ ಟು 90 ಮೈನಸ್ ಎ ಬೈ 2. ನಾವು ಪ್ರೂವ್ ಮಾಡಬೇಕಾಗಿರೋದು ಇದು. ಎಲ್ ಎಚ್ ಎಸ್ ಸೈನ್ ಬಿ ಪ್ಲಸ್ ಸಿ ಬೈ 2 ಅಂತ ಕೊಟ್ಟಿದ್ದಾನೆ. ಎಲ್ ಎಚ್ ಎಸ್ ಸೈನ್ ಬಿ ಪ್ಲಸ್ ಸಿ ಬೈ 2 ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು ಸೈನ್ ಬಿ ಪ್ಲಸ್ ಸಿ ಬೈ 2 ಅಂತಾನೆ. ಇಲ್ಲಿ ಪ್ರೂವ್ ಮಾಡ್ಕೊಂಡಿದ್ದೀವಿ ಬಿ ಪ್ಲಸ್ ಸಿ ಬೈ 2 ಇಸ್ ನಥಿಂಗ್ ಬಟ್ 90 ಮೈನಸ್ ಎ ಬೈ 2 ಅಂತ. ಅಲ್ಲಿಗೆ ಬಿ ಪ್ಲಸ್ ಸಿ ಬೈ 2 ಬದಲಿಗೆ 90 ಮೈನಸ್ ಎ ಬೈ 2 ಸೈನ್ 90 ಮೈನಸ್ ಎ ಬೈ 2 ಅಂತ ಬಂತು. ಇದು ಸೈನ್ 90 ಮೈನಸ್ ಎ ಫಾರ್ಮುಲಾ. ಸೈನ್ 90 ಮೈನಸ್ ಎ ಇಸ್ ನಥಿಂಗ್ ಬಟ್ ಕಾಸ್ ಎ. ಅಲ್ಲಿಗೆ ದೇರ್ ಫೋರ್ ದಟ್ ಇಸ್ ನಥಿಂಗ್ ಬಟ್ ಕಾಸ್ ಎ ಬೈ 2. ಸೈನ್ 90 ಮೈನಸ್ ಎ ಬೈ 2 ಇಸ್ ನಥಿಂಗ್ ಬಟ್ ಕಾಸ್ ಎ ಬೈ 2. ಕಾಸ್ ಎ ಬೈ 2 ಅಂದರೆ ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಕರೆಕ್ಟಾ? ಇಲ್ಲಿಗೆ ನಾನು ಇವತ್ತು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಪೂರ ಮುಗಿಸ್ದೆ. ಪೂರಕ ಕೋನಗಳು ಮತ್ತು ಅವುಗಳ ಮೇಲಿನ ಲೆಕ್ಕಗಳನ್ನು ಮುಗಿಸಿದ್ದೀನಿ. ನಾಳೆ ನಾನು ಟ್ರಿಗ್ನೋಮೆಟ್ರಿನಲ್ಲಿ ಐಡೆಂಟಿಟೀಸ್ ಅಂತ ತೊಗೋತೀನಿ, ನಿತ್ಯ ಸಮೀಕರಣಗಳು ಅಂತ ತೊಗೋತೀನಿ. ನಾಳೆ ಒಂದಿನ, ನಾಳೆ ಯಾವ ವಾರ? ಬುಧವಾರ. ನಾಳೆ ಸಂಜೆ 7 ಗಂಟೆಗೆ ಬುಧವಾರ ನಾನು ಐಡೆಂಟಿಟೀಸ್ ಅಂತ ತೊಗೋತೀನಿ. ಆಮೇಲೆ ಗುರುವಾರ ನಾನು ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ ಅಂತ ತೊಗೋತೀನಿ. ಅಲ್ಲಿಗೆ ಹೆಚ್ಚು ಕಮ್ಮಿ ನನ್ನ ಟೈಮ್ ಟೇಬಲ್ ಈ ರೀತಿ ಇದೆ. ನಾಳೆ ನಾಡಿದ್ದು ಬುಧವಾರ ಗುರುವಾರ ಹೊತ್ತಿಗೆ ಟ್ರಿಗ್ನೋಮೆಟ್ರಿ ಪೂರ ಮುಗಿದು ಹೋಗುತ್ತೆ. ಒಂದು ವೇಳೆ ಸ್ವಲ್ಪ ಲೆಕ್ಕಗಳು ಜಾಸ್ತಿ ಆದರೆ ಶುಕ್ರವಾರಕ್ಕೆ ಟ್ರಿಗ್ನೋಮೆಟ್ರಿ ಮುಕ್ತಾಯ ಮಾಡ್ತೀನಿ. ಅಲ್ಲಿಗೆ ಟೆನಿ ಕಾಸ್ಟ್ ಟ್ರಿಗ್ನೋಮೆಟ್ರಿ ವಿಲ್ ಕಮ್ ಟು ಎನ್ ಎಂಡ್ ಬೈ ಫ್ರೈಡೇ. ಶುಕ್ರವಾರಕ್ಕೆ ಟ್ರಿಗ್ನೋಮೆಟ್ರಿ ಸಂಪೂರ್ಣವಾಗಿ ಮುಗಿಯುತ್ತೆ. ಅಲ್ಲಿಗೆ 18 ದಿನಗಳಿಂದ ನಾನು ಪಾಠ ಮಾಡ್ತಾಯಿದ್ದೀನಿ. 18 ದಿನದಲ್ಲಿ ಆಲ್ಜಿಬ್ರಾ ಮುಗಿಸಿದ್ದೀನಿ, ಆಮೇಲೆ ಅನಲಿಟಿಕಲ್ ಜಾಮೆಟ್ರಿ ಮುಗಿಸಿದ್ದೀನಿ, ಟ್ರಿಗ್ನೋಮೆಟ್ರಿನೂ ಮುಗಿಸಿದ್ದೀನಿ. ಭಾಳ ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನನಗೆ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ, ಫೋನ್ಗಳು ಮಾಡ್ತಾಯಿದ್ದಾರೆ. ಹಾವೇರಿಯಿಂದ, ಬೀದರಿಂದ, ಗುಲ್ಬರ್ಗಾದಿಂದ ಫೋನ್ಗಳು ಮಾಡ್ತಾಯಿದ್ದಾರೆ. ಸರ್ ನಮಗಿವೆಲ್ಲ ಅರ್ಥ ಆಗಿದೆ, ಸ್ವಲ್ಪ ಸರ್ಫೇಸ್ ಏರಿಯಾನೂ ಮಾಡಿ ಸರ್, ಕಷ್ಟ ನಮಗದು, ಸರ್ಫೇಸ್ ಏರಿಯಾ ಮಾಡಿ ಅಂತ ಹೇಳ್ತಿದ್ದಾರೆ. ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ, ಕನ್ನಡ ಮೀಡಿಯಮ್ನವರು ಮೇಲ್ಮೈ ವಿಸ್ತೀರ್ಣನೂ ನಮಗೆ ಹೇಳ್ಕೊಡಿ ಮ್ಯಾಥಮೆಟಿಕ್ಸಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಶುಕ್ರವಾರಕ್ಕೆ ಟ್ರಿಗ್ನೋಮೆಟ್ರಿ ಮುಕ್ತಾಯ ಆದರೆ
ಶನಿವಾರ ಭಾನುವಾರ 2 ದಿನ ನಾವು ಮೇಲ್ಮೈ ವಿಸ್ತೀರ್ಣ ಸರ್ಫೇಸ್ ಏರಿಯಾ ಅನ್ನೋದ್ರ ಮೇಲೆ ಒಂದಿಷ್ಟು ಲೆಕ್ಕಗಳಲ್ಲವರು ಅದೊಂದು ತುಂಬ ದೊಡ್ಡ ಚಾಪ್ಟ್ರು, ಟೈಮ್ ತೊಗೊಳುತ್ತೆ. ಆದರೆ ಟೈಮ್ ಇಲ್ಲ ಈಗ. ಹಾಗಾಗಿ ಪರೀಕ್ಷೆ ದೃಷ್ಟಿಯಿಂದ ಏನು ಜ್ಞಾಪಕ ಇಟ್ಕೋಬೇಕು, ಹೇಗೆ ಲೆಕ್ಕ ಮಾಡಬೇಕು ಅನ್ನೋಕ್ಕೆ ಕೆಲವು ಸರಳ ಸೂತ್ರಗಳನ್ನು ಹೇಳ್ಕೊಡೋಣ ಅಂತಿದ್ದೀನಿ. ಅದನ್ನು ನಾನು ಶನಿವಾರ ಭಾನುವಾರ ಮಾಡ್ತೀನಿ. ಅದು ಮಾಡಿದ ಮೇಲೆ 1ನೇ ತಾರೀಕು ಮೇಲೆ ನಾನು ಫಿಸಿಕ್ಸಲ್ಲಿ ಸ್ವಲ್ಪ ಫಿಸಿಕ್ಸ್ ಪಾಠ ಮಾಡೋಣ ಅಂತಿದ್ದೀನಿ. ಫಿಸಿಕ್ಸಲ್ಲಿ ಕನ್ನಡ ಮೀಡಿಯಮ್ನವ್ರಿಗೆ ಬೆಳಕು ಮತ್ತು ವಿದ್ಯುತ್ ಶಕ್ತಿ, ಲೈಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಅದನ್ನು ಪಾಠ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಅದು ನಮ್ಮ ಟೈಮ್ಗಳು ಯಾವ ಥರ ಸೆಟ್ ಆಗ್ತವೆ ನೋಡ್ಕೊಂಡು ತೀರ್ಮಾನ ಮಾಡೋಣ. ಸದ್ಯಕ್ಕಂತೂ ಮಧ್ಯೆ ನಾನು ರಜಾ ಹಾಕಲ್ಲ. ನಿನ್ನೆ ಒಂದಿನ ಆಕಸ್ಮಿಕವಾಗಿ ನಿಮಗೆ ಕೇಳಿದೆ ರಜಾ ಹಾಕಿದ್ದೆ, ಕ್ಷಮಿಸಿ. ನಾಳೆ ಬುಧವಾರ, ಗುರುವಾರ, ಶುಕ್ರವಾರ ಟ್ರಿಗನಾಮೆಟ್ರಿ ವಿಲ್ ಕಂಟಿನ್ಯೂ ಆ್ಯಂಡ್ ಇಟ್ ವಿಲ್ ಕಮ್ ಟು ಎನ್ ಎಂಡ್ ಬೈ ಫ್ರೈಡೆ. ಶುಕ್ರವಾರದ ಹೊತ್ತಿಗೆ ಮುಕ್ತಾಯ ಆಗುತ್ತೆ. ಇನ್ನೊಂದು ನಾನು ಹೇಳಬೇಕು, ಕೆಲವರು ಕಳಿಸಿದ್ದಾರೆ, ಸರ್ ಈ ಟ್ರಿಗನಾಮೆಟ್ರಿ ಇವೆಲ್ಲ ಹೇಳ್ತಿರಲ್ಲ, ಇವೆಲ್ಲ ನಮಗೇನು ಸರ್ ಬದುಕಿಗೆ ಪ್ರಯೋಜನ, ನಮಗಿದು ಏನು ಅನುಕೂಲ ಆಗುತ್ತೆ ನಮ್ಮ ಫ್ಯೂಚರ್ಗೆ ಅಂತ ಕೇಳ್ತಾರೆ. ಅಯ್ಯೋ ಶಿವನೇ, ನಿಮಗೆ ಭಾಳ ತಪ್ಪಾಗಿ ಕಲ್ಪಿಸ್ಕೊಂಡ್ಬಿಟ್ಟಿದ್ದೀರ. ಟ್ರಿಗನಾಮೆಟ್ರಿ ಇದು ಭಾಳ ಇಂಪಾರ್ಟೆಂಟು. ಇದರಿಂದಲೇ ಈಗ ನೀವು PUC ಒಳಗಡೆ ಹೋದರೆ ಬರೀ ಟ್ರಿಗನಾಮೆಟ್ರಿ, PUC ಒಳಗಡೆ ಕ್ಯಾಲ್ಕುಲಸ್ ಅಂತ ಬರುತ್ತೆ, ಇಂಟಗ್ರೇಷನ್ ಅಂತ ಬರುತ್ತೆ, ಅವೆಲ್ಲ ಬರೀ ಟ್ರಿಗನಾಮೆಟ್ರಿನಲ್ಲೂ ಬರ್ತವೆ. ಟ್ರಿಗನಾಮೆಟ್ರಿ ಲೆಕ್ಕಗಳನ್ನೇ ನೀವು PUCಲಿ ಮಾಡಬೇಕು. PUC ಆದಮೇಲೆ CET ಪಾಸ್ ಮಾಡ್ಕೊಂಡು BE ಹೋಗ್ತೀರಾ. BE ಹೋದರೆ ನಿಮಗಿದೇ ಫಂಡಮೆಂಟಲ್ಸ್ ಆಗುತ್ತೆ. ಹಾಗಾಗಿ ಐ ಟಿ ಬಿ ಟಿ 1000 ಗಟ್ಟಲೆ ಸಂಬಳ ಅಂತ ಮಾತಾಡ್ತಾರಲ್ಲ, ಆ ಥರದ ಭವಿಷ್ಯದ ಕಲ್ಪನೆಗಳು ಇಟ್ಕೊಂಡಿರೋ ಹುಡುಗರು ಯಾರು ಇದ್ದರೆ ಟ್ರಿಗನಾಮೆಟ್ರಿ ನಿಮಗೆ ಫೌಂಡೇಶನ್ನು. ಅಂದಮೇಲೆ ನಿಮ್ಗೆ ಅರ್ಥ ಆಯ್ತಲ್ಲ, ನಾಳೆ ನಾನು ITBT ಇಂಜಿನಿಯರ್ ಆಗ್ತೀನಿ, IT ಇಂಜಿನಿಯರ್ ಆಗ್ತೀನಿ ಅನ್ನೋ ಕನಸು ಕಟ್ಕೊಂಡಿರೋರು ಮೊದಲು PUC ಪಾಸಾಗಬೇಕು. PUC ಪಾಸಾಗಿ CET ರ್ಯಾಂಕ್ ಬರಬೇಕು. CET ರ್ಯಾಂಕ್ ಆದಮೇಲೆ ಇಂಜಿನಿಯರಿಂಗ್ ಸೇರ್ಕೋಬೇಕು. ಈ ಇಂಜಿನಿಯರಿಂಗ್ ಸೇರ್ಕೋಬೇಕು ಅನ್ನೋಕ್ಕೆ ಏಣಿ ಹತ್ಕೋಬೇಕು ಅಂದರೆ ಟ್ರಿಗನಾಮೆಟ್ರಿ ಅದು ಏಣಿಯಲ್ಲಿ ಹತ್ತುವಾಗಿನ ಒಂದು ಮೆಟ್ಟಿಲು ಅಂತ ಜ್ಞಾಪಕ ಇಟ್ಕೊಳ್ಳಿ. ಆಯಿತಾ? ನಮಸ್ಕಾರ.